ನೀವು ಒಪ್ಪರಿ ಬೇಕಿದ್ರೆ ಬಿಡ್ರಿ, ನಾ ಅಂತರೂ ಒಪ್ಕೊಂಡು ಬಿಟ್ಟೇನೆ. ಏನು ಅಂತಂದ್ರೆ ಜೀವನದೊಳಗೆ ಎಲ್ಲ ಸೌಭಾಗ್ಯಕ್ಕೂ ದೇವರ ಅನುಗ್ರಹ ಬೇಕು. ದೇವರ ಅನುಗ್ರಹ ಇಲ್ಲಾರ್ದೆ ಏನೂ ಸಾಧ್ಯ ಇಲ್ಲ. ಆ ಪರಮಾತ್ಮ ಅನುಗ್ರಹ ಮಾಡಬೇಕು ಅಂದಾಗ ಮಾತ್ರ ನಮಗೆ ಏನಾರ ಜೀವನದೊಳಗೆ ಒಂದಿಷ್ಟು ಸೌಭಾಗ್ಯ ಸಿಗ್ಲಿಕ್ಕೆ ಸಾಧ್ಯ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಒಂದು ಆಸ್ತಿ ಬರಬೇಕು ಅಂದರು, ಮಗಳು ಬರಬೇಕು ಅಂದರು, ಹೆಂಡತಿ ಬರಬೇಕಂದ್ರು, ಆ ಬಂದಂತಹ ವಸ್ತುಗಳನ್ನು ಅನುಭವಿಸ್ಬೇಕು ಅಂತಂದರು, ಎಲ್ಲದಕ್ಕೂ ನಮಗೇನು ಬೇಕಪ್ಪ ಅಂತಂತಂದ್ರೆ ಋಣಾನುಬಂಧ ಬೇಕು. ಇಂತಹ ಋಣಾನುಬಂಧ ಎಷ್ಟೋ ಬಾರಿ ಜೀವನದೊಳಗೆ ಅನುಭವಿಸುವಂಥ ಸೌಭಾಗ್ಯದಿಂದ ಕೂಡಿದ್ದಿತ್ತು ಅಂತಂದ್ರೆ ಭಾಳ ಖುಷಿ ಅನ್ನಿಸ್ತದೆ. ಅನುಭವಿಸುವಂಥ ಸೌಭಾಗ್ಯ ಯಾಕೆ ಬೇಕು ಅಂತ ಹೇಳ್ತೀನಿ ಅಂದರೆ, ಬಹುತೇಕ ಇವತ್ತಿನ ದಿವಸ ಎಷ್ಟೋ ಜನರಿಗೆ ಇಂತಹ ಋಣಾನುಬಂಧ ಸಿಕ್ಕ್ಯಾವ, ಬಟ್ ಅನುಭವಿಸುವಂಥ ಸೌಭಾಗ್ಯ ಸಿಕ್ಕಿಲ್ಲ. ಏನು ಅನುಭವಿಸುವಂಥ ಸೌಭಾಗ್ಯ ಅಂತಂದ್ರೆ, ಹೆಂಡ್ತಿದ್ದಾಳೆ ಪ್ರೀತಿ ಮಾಡೋಂಗಿಲ್ಲ ಅಂತಂದ್ರೆ ಅಂಥ ಹೆಂಡ್ತಿ ಇರೋದು ವ್ಯರ್ಥ. ಮಕ್ಕಳಿದ್ದಾರೆ ಮಾತು ಕೇಳೋಂಗಿಲ್ಲ ಅಂತಂತಂದ್ರೆ ಅಂಥ ಮಕ್ಕಳು ಇರೋದು ವ್ಯರ್ಥ. ಮನೆ ಇದೆ ಶಾಂತತನದಿಂದ ಇಲ್ಲ ಅಂತಂತಂದ್ರೆ ಅಂಥ ಮನೆ ವ್ಯರ್ಥ. ಹಿಂಗೆ ಎಲ್ಲದಕ್ಕೂ ಕೂಡ ಅನುಭವಿಸುವಂಥ ಸೌಭಾಗ್ಯ ಇದೆ. ಅದೆಲ್ಲದಕ್ಕೂ ಕಾರಣ ಭಗವಂತ. ಸೊ ಇಂತಹ ಭಗವದ್ ಅನುಗ್ರಹ ನಮಗಾಗಬೇಕು. ಹೀಗಾಗಿ ಅವನ ಹತ್ರ ನಾವು ಅಂಗಲಾಚಿ ಭಿಕ್ಷೆಯನ್ನೇ ಬೇಡಬೇಕು. ಸ್ವಾಮಿ ನನಗೆ ದಯವಿಟ್ಟು ಅನುಗ್ರಹ ಮಾಡು ಅಂಥೇಳಿ ಅಂಗಲಾಚಿ ಭಿಕ್ಷೆಯನ್ನೇ ಬೇಡಬೇಕು. ಆ ಭಿಕ್ಷಾ ಅವನ ಮುಡಿಲೊಳಗೆ ಹಾಕಬೇಕು. ಹಾಕಿದಾಗನ ನಮಗೆ ಒಂದು ಅದ್ಭುತವಾದಂತಹ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಸುಖ, ಶಾಂತಿ, ಸಮೃದ್ಧಿ, ಕೇಳಿದ್ದೆಲ್ಲ ವರಗಳು ಎಲ್ಲವನ್ನು ಕೊಡಲಿಕ್ಕೆ ಶಕ್ತಿ ಇದೆ ಭಗವಂತನ ಕಡೆ. ಆದರೆ ಇದೆಲ್ಲವೂ ನಮ್ಮ ಕರ್ಮಾನುಸಾರವಾಗಿ ನಮ್ಮ ಹತ್ರ ಬರೋದು, ಇರೋದು, ಹೋಗೋದು ಇದೆಲ್ಲವೂ ಕೂಡ ಆಗ್ತದೆ. ಆದ್ದರಿಂದ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡಾಗ ನನಗನ್ಸಿದ್ದಿಷ್ಟೇ, ಭಗವದ್ ಅನುಗ್ರಹ ಬೇಕು. ದೇವರ ಅನುಗ್ರಹ ಒಂದಿತ್ತು ಅಂತಂತಂದ್ರೆ ಇಡೀ ಜಗತ್ತನ್ನು ಗೆಲ್ಬೋದು. ಅದನ್ನು ನಾವು ಭಿಕ್ಷೆಯಿಂದಲೇ ಪಡೀಲಿಕ್ಕೆ ಸಾಧ್ಯ. ಅವನ ಹತ್ರ ಕೇಳಬೇಕಷ್ಟೆ. ಅವ ಕೊಟ್ಟಿದ್ದನ್ನು ಹಾಕಿಸ್ಕೋಬೇಕು. ಹಾಕಿಸ್ಕೊಂಡು ಅವನ ಮುಡಿ ಒಳಗೆ ಎಷ್ಟು ಹಾಕಬೇಕು ಅಂತ ಗೊತ್ತಿರ್ತದೆ. ನಮ್ಮ ಕರ್ಮಗಳನ್ನು ಇನ್ನೂ ಚಲೋತ್ನಾಗ ಮಾಡ್ಕೋತ ಹೋಗಬೇಕು. ಆ ಕರ್ಮಾನುಸಾರವಾಗಿ ನಾವು ಮಾಡಿದಂತಹ ಫಲಗಳಿಗೆ ಭಗವಂತ ಅನುಗ್ರಹ ಮಾಡೇ ಮಾಡ್ತಾನೆ.